ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್, ನಮ್ಮ ಚಿತ್ರತಂಡ, ನಮ್ಮ ಮಾಧ್ಯಮ ಮಿತ್ರರು, ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಚಿತ್ರ ನನಗೂ ಲವ್ ಆಗಿದೆ. ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗೆ ಅವ್ರು ತುಂಬ ಕಷ್ಟಪಟ್ಟು ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟರು. ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನಸಾಗಿದೆ. ಆ ನೆನಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಯಾಕಂದರೆ ಯಾವ ತಂದೆನೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ. ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ, ನಿಮ್ಮ ತಂದೆ ತುಂಬ ಗ್ರೇಟು, ಯು ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್. ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ. ಮಾಡಿರ್ಬೋದು, ಆದರೆ ಅದು ನನ್ನ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಆಗದೆ ಇರೋ ಅಂತ ಕಷ್ಟ. ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು. So I don't know how to explain the struggle we went through, but finally we have reached to a point, and hereafter people should take it. I don't know how the audience will take it, but I hope they will take it good and everybody will like this story. ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬಾ ನಂಬಿಕೆ ಇಟ್ಟಿದ್ದೀವಿ ಜನರ ಮೇಲೆ. ಅವರು ಆ ನಿರ್ಮಾಣ ಮಾಡಿರೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲವ್ ಆಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನು ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆ ಸೋಮ ವಿಜಯ್ ಸರ್, ನಿಮ್ಮ ಮತ್ತು ನಾಯಕಿಯ ಕೋಆರ್ಡಿನೇಷನ್ ಹೇಗಿತ್ತು ಅಥವಾ ಚಿತ್ರೀಕರಣದ ದಿನಗಳು ಹೇಗಿತ್ತು ಅಂತ ಹೇಳ್ಬೋದಾ? ಚೆನ್ನಾಗಿತ್ತು ಮೇಡಮ್, ಇಟ್ ವಾಸ್ ಲೈಕ್ ಗುಡ್. ಅವರು ಕೋಆಪರೇಟ್ ಮಾಡಿದ್ರು. ಇಲ್ಲ ಸರ್, ಟ್ರೈನಿಂಗ್ ಅಂತ ಏನಿಲ್ಲ, ನಮ್ಮಲ್ಲೇ ಟ್ರೈನಿಂಗ್. ಹೌದು ಸರ್, ಕೊಟ್ಟಿದ್ರು ಸರ್. ಅವರ ನೋಡಿನೇ ನಾನು ಆಕ್ಟಿಂಗ್ ಕಲ್ತ್ಕೊಂಡಿದ್ದು. ಆ ಥರ ಪರ್ಫಾರ್ಮ್ ಮಾಡೋರು ಅವರು. ಅದು ನನಗೆ ಅವರು ಸ್ಕ್ರೀನಲ್ಲಿ ಅಲ್ಲಿ ನೋಡುವಾಗನೇ ಗೊತ್ತಾಯಿತು. ನಾವು ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಮ್ಮ ಸಿನಿಮಾವನ್ನು ಹೇಗೆ ನಡೀತಾ ಇದೆ, ಎಷ್ಟಾಗಿದೆ, ಏನು ಕೆಲಸ ಆಗಿದೆ ಅಂತ ನೋಡ್ತಾ ಇರುವಾಗನೇ ಅವರು ಇಷ್ಟೊಂದು ಆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅದು ಫೀಲ್ ಆಯಿತು ಸರ್. ಹಾಗೆ ನಿಮ್ಮ ತಂದೆಯ ಕನಸು ಅಥವಾ ನಾಯಕ ನಟರಾಗಿ ಜರ್ನಿ ಹೀಗೆ ಮುಂದುವರಿಯುತ್ತದೆ ಮೇಡಮ್. ಅದು ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಅದು ನಡೀತದೆ ಮೇಡಮ್. ಹೀರೋ ಆಗಿ ಮಾಡಿದ್ದೀನಿ ಸರ್. ಸಂತು ಅನ್ನೋ ಹೀರೋ ಕ್ಯಾರೆಕ್ಟರ್ ನೇಮು. ಬೆಳಗಾಮಿಂದ ಬಂದಿರುವ ಒಂದು ಹುಡುಗ ಮನೆ ಕಷ್ಟಕ್ಕಾಗಿ ಬೆಂಗಳೂರು ಬರ್ತಾನೆ. ಆ ಬೆಂಗಳೂರಲ್ಲಿ ಏನೇನು ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಬ್ರೀಫ್ ಆಗಿರುತ್ತೆ ಸರ್. ಇಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದ್ದಾರೆ ಸರ್. ಹಾಗೆ ಇವತ್ತಿನ ಕಾರ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.